ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ದಾಖಲೆಯ ಬಜೆಟ್. ಆದ್ರೆ ಆ ಬಜೆಟ್ ನಲ್ಲಿ ಹಾಸನ ಜಿಲ್ಲೆಗೆ ಏನ್ ಸಿಕ್ತು ಅಂತ ನೋಡ್ತಾ ಹೋದ್ರೆ, ನವಲ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಇಡೀ ಬಜೆಟ್ ಅನ್ನೇ ಹಾಸನಕ್ಕೆ ಮೀಸಲಿಟ್ಟಿದ್ದನ್ನು ನೋಡಿರೋ ದಿವಸಗಳಿರೋದ್ರಿಂದ ಜಾಸ್ತಿ ನಿರೀಕ್ಷೆ ಬಜೆಟ್ ನಲ್ಲಿ ಹಾಸನ ಜಿಲ್ಲೆಗೆ ಏನ್ ಸಿಗಬಹುದು, ಈ ಬಜೆಟ್ ನಲ್ಲಿ ಹಾಸನ ಜಿಲ್ಲೆಗೆ ಏನ್ ಸಿಗಬಹುದು ಅಂತ. ಅಸಲಿಗೆ ಈ ಬಾರಿಯ ಬಜೆಟ್ ನಲ್ಲಿ ಹಾಸನ ಜಿಲ್ಲೆಗೆ ಏನ್ ಸಿಕ್ತು ಅಂತ ನೋಡ್ತಾ ಹೋದ್ರೆ, ಜಿಲ್ಲೆಯ ಜನರ ಬಹು ವರ್ಷಗಳ ಬೇಡಿಕೆಗಳೆನ್ನೆನಿಸಿಕೊಂಡವು ಯಾವು ಕೂಡ ಇಲ್ಲಿ ಈಡೇರಿಕೆ ಆಗಿಲ್ಲ. ಸಣ್ಣ ಪುಟ್ಟ ಯೋಜನೆಗಳನ್ನ ಕೊಟ್ಟು ಅದನ್ನೇ ದೊಡ್ಡದಾಗಿ ಏನೋ ಕೊಟ್ಟುಬಿಟ್ಟಿದ್ದೀವಿ ಅಂತ ಬಿಂಬಿಸೋ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. ಬಟ್ ಈ ಬಾರಿಯ ಬಜೆಟ್ ನನ್ನ ಪರ ಕೇಳಕ್ ಹೋದ್ರೆ ಹಾಸನ ಜನರು ತೃಪ್ತಿ ಪಡುವಂತ ಬಜೆಟ್ ಏನಲ್ಲ, ನಿರಾಶಾದಾಯಕ ಅಂತಾನೆ ಕರೆದುಕೊಳ್ಳಬಹುದು. ಹಂಗಂತ ಹಾಸನ ಜಿಲ್ಲೆಗೆ ಏನು ಸಿಕ್ಕೇ ಇಲ್ವಾ ಅಂದ್ರೆ ಇಲ್ಲ, ಒಂದಿಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ಹೇಳ್ತೀನಿ. ಯಾಕೆಂದ್ರೆ ಹಾಸನದಲ್ಲಿ ಒಂದು ಬೃಹತ್ ಸಮಾವೇಶ ನಡೆಸಿ ಹಾಸನದಲ್ಲಿ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನ ಮಾಡಿ ಹೇಮಾವತಿ ಜಲಾಶಯದ ಮುಂಭಾಗ KRS ಮಾದರಿಯಲ್ಲಿ ಬೃಂದಾವನವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ವಹಿಸುವ ಭರವಸೆಯನ್ನು ನೀಡಿದ್ರು. ಆದ್ರೆ ಬಜೆಟ್ ನಲ್ಲಿ ಅದು ಪ್ರಸ್ತಾಪ ಆಗಲೇ ಇಲ್ಲ. ಅಂಡ್ ಅದು ಈಗ ನೆನ್ನೆ ಮೊನ್ನದಲ್ಲ, ಅದು ಆ ಬೇಡಿಕೆ 16 ವರ್ಷಗಳಿಂದ ಈ ಬೇಡಿಕೆಯನ್ನ ಕೇಳ್ಕೊಂಡು ಬರ್ತಾನೆ ಇದ್ದಾರೆ ಜಿಲ್ಲೆಯ ಜನ. ಇನ್ನ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿರ್ತಕ್ಕಂಥ ಬೇಲೂರು, ಹಳೆಬೀಡು, ಇಲ್ಲಿ ಅಭಿವೃದ್ಧಿಗೆ ಏನಾದ್ರು ಒಂದಿಷ್ಟು ಒತ್ತು ಕೊಡಬಹುದು ಅಂದ್ಕೊಂಡಿದ್ವಿ, ಆಗ್ಲಿಲ್ಲ. ಶ್ರವಣ ಬೆಳಗೊಳ ಸೇರಿದಂತೆ ಅಲ್ಲಿ ಯಾವುದೇ ಕೂಡ ಒತ್ತು ಕೊಡ್ಲಿಲ್ಲ. ಇನ್ನ ಸಕಲೇಶ್ಪುರ, ಬೇಲೂರು ಭಾಗದಲ್ಲಿ ನಿಮಗೆ ಗೊತ್ತು, ಕಾಡಾನೆಗಳ ಹಾವಳಿ ಯಾವ ಮಟ್ಟಕ್ಕೆ ಅಂತ ಅಂದ್ರೆ ಮಗ್ಗಲು ಮುಳ್ಳಾಗಿ ಪರಿಣಮಿಸ್ಬಿಟ್ಟಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಏನಾದ್ರು ಸಿಗಬಹುದಾ ಅನ್ಕೊಂಡಿದ್ವಿ, ಸಿಗಲಿಲ್ಲ. ಇದಾದ ನಂತರ ವೈದ್ಯಕೀಯ ಕಾಲೇಜುಗಳು, ಆಸ್ಪತ್ರೆಗಳು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣ ಕಾಮಗಾರಿಗೆ 620 ಕೋಟಿ ರೂಪಾಯಿಗಳ ಅನುದಾನ ಮತ್ತೆ ಉಪಕರಣಗಳ ಖರೀದಿಗೆ 220 ಕೋಟಿಗಳ ಅನುದಾನವನ್ನು ಮೀಸಲಿಟ್ಟಿದೆ ಈ ಬಾರಿಯ ಬಜೆಟ್ ನಲ್ಲಿ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಹಾಸನದ ಹಾಸ್ಪಿಟ್ಲು ಅರ್ಧಕ್ಕೆ ನಿಂತೋಗಿದೆ, ಎಕ್ವಿಪ್ಮೆಂಟ್ಸ್ ತಗೊಳಕ್ಕೆ ಆಗಿಲ್ಲ ಇಲ್ಲಿ. ಬಟ್ ಸ್ಟಿಲ್ ಹಾಸನದ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಲಿಲ್ಲ. ರಾಜ್ಯದ 7 ದೇಶೀಯ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಈವರೆಗೂ ಕೂಡ 1593 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಪ್ರಸಕ್ತ ಸಾಲಿಗೆ 200 ಕೋಟಿ ರೂಪಾಯಿ ಅನುದಾನವನ್ನು ನಿಗದಿಪಡಿಸಿದೆ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಹಾಸನದ ವಿಮಾನ ನಿಲ್ದಾಣ ಆಮೆಗತಿಯಲ್ಲಿ ಹೋಗ್ತಾ ಇದೆ. ಇದು ಇವತ್ತಿನ ಕನಸಲ್ಲ. ಹಾಸನದಲ್ಲಿ ಒಂದು ವಿಮಾನ ನಿಲ್ದಾಣ ಆಗಬೇಕು ಅನ್ನೋದು ಬಹು ದಶಕಗಳ ಕನಸು. ಆದ್ರೆ ಅನುದಾನದ ಕೊರತೆ, ವಿಮಾನ ನಿಲ್ದಾಣ ಆಮೆಗತಿಯಲ್ಲಿ ಹೋಗ್ತಾ ಇದ್ರು ಕೂಡ ಈ 200 ಕೋಟಿಯಲ್ಲಿ ಹಾಸನದ ಹೆಸರು ಪ್ರಸ್ತಾಪ ಆಗಲಿಲ್ಲ. ಹಂಗಾದ್ರೆ ಏನ್ ಕೊಟ್ರು ಹಾಸನಕ್ಕೆ ಸಿದ್ದರಾಮಯ್ಯವರು? ಹಾಸನದಲ್ಲಿ MP ಗೆಲ್ಸವ್ರೆ. ಅರಸೀಕೆರೆ ಕ್ಷೇತ್ರದಲ್ಲಿ ಒಬ್ರು ಶಾಸಕರು ಗೆಲ್ಸಿದ್ದಾರೆ, ಅಲ್ಲಿಗೆ ಎಷ್ಟು ಅನುದಾನ ಕೊಡಬೇಕು 106 ಕೋಟಿ ಕೊಡ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅರಸೀಕೆರೆನ ಹೊರತುಪಡಿಸಿ ಉಳಿದ 6 ವಿಧಾನಸಭಾ ಕ್ಷೇತ್ರಗಳಿಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಬಾರಿ ಎದ್ದಿದೆ. ಆತರ ಪ್ರಶ್ನೆ ಹೇಳುವಂತೆ ಅವರೇ ಕೂಡ ನಡ್ಕೊಳ್ತಿದ್ದಾರೆ. ಇದರ ನಡುವೆಯೂ ಹಾಸನಕ್ಕೆ ಏನ್ ಸಿಕ್ತು ಅಂತ ನೋಡ್ತಾ ಹೋದ್ರೆ, ಹೊಸದಾಗಿ ಮೇಲ್ದರ್ಜೆಗೇರಿರತಕ್ಕಂಥ ಹಾಸನ ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ 2.0 ಅದರಡಿಯಲ್ಲಿ 2026-27ನೇ ಸಾಲಿನಲ್ಲಿ ತಲಾ 200 ಕೋಟಿ ರೂಪಾಯಿ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಹಾಸನನು ಕೂಡ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಇರೋದ್ರಿಂದ ನಮಗೂ ಕೂಡ 200 ಕೋಟಿ ರೂಪಾಯಿಯನ್ನ ಕೊಡ್ತಾರಂತೆ. ಅಂತೆ ಯಾಕೆ ಇದನ್ನ ಹೇಳ್ತೀನಿ ಅಂತ ಅಂದ್ರೆ, ಕಳೆದ ಬಜೆಟ್ ನಲ್ಲೂ 200 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಇದೇ ರೀತಿಯಾದಂತ ಬೊಗಳೆ ಬಿಟ್ಟಿದ್ದ ಸರ್ಕಾರ, ಅದಾದ ನಂತರ ಹಾಸನದಲ್ಲಿ ಸ್ವರೂಪ್ ಅವರ ಹಾದಿಯಾಗಿ ದೇವೇಗೌಡರು ಕೂಡ ಪತ್ರವನ್ನ ಬರೀತಾರೆ. ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದೀರಿ, ಸಾಕಷ್ಟು ಹಳ್ಳಿ ಭಾಗಗಳನ್ನ ಇದೀಗ ಹಾಸನ ನಗರ ವ್ಯಾಪ್ತಿಗೆ ಬಂದಿರೋದ್ರಿಂದ ವಿಸ್ತೀರ್ಣ ಜಾಸ್ತಿ ಆಗಿದೆ, ಅಭಿವೃದ್ಧಿ ಮಾಡಕ್ಕೆ ಅನುದಾನ ಕೊಡಬೇಕು ಅಂತ ಕೇಳಿದಾಗ ನಮ್ಮ ಹತ್ರ ಕೊಡಕ್ಕೆ ದುಡ್ಡಿಲ್ಲ ಅಂತ ನೇರವಾಗಿ ಪತ್ರ ಬರೆದಿದ್ದ ಸರ್ಕಾರ ಇದು. ಬಜೆಟ್ ಅಲ್ಲಿ ಮಾತ್ರ 200 ಕೋಟಿ ಘೋಷಣೆ ಮಾಡಿದ್ರು, ಆದ್ರೆ 200 ರೂಪಾಯಿನೂ ಕೊಡ್ಲಿಲ್ಲ. 200 ರೂಪಾಯಿನೂ ಕೊಡ್ಲಿಲ್ಲ ಅನ್ನೋದು ಹಾಳ್ಬಿದ್ದೋಗ್ಲಿ, ಇಷ್ಟು ವಿಸ್ತೀರ್ಣ ಜಾಸ್ತಿ ಆದ್ರೂ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ರು, ಕಟ್ಟಡವನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಂಗಿಲ್ಲ ಅಂತ ಹೇಳಿದ್ರು, ಅನುದಾನ ಅಂತೂ ಕೊಡಕ್ ನಮ್ತ ದುಡ್ಡಿಲ್ರಪ್ಪ, ಏನಾರು ಮಾಡ್ಕೇಳಿ ಅಂತ ಹೇಳಿ ಪಾಪ ಶಾಸಕರು ತಲೆ ಮೇಲೆ ಕಟ್ಟಿದ್ರು. ಈಗ ಮತ್ತೆ ಈ ಬಜೆಟ್ ನಲ್ಲಿ 200 ರೂಪಾಯಿ ಕೊಡ್ತೀವಿ ಅಂತ 200 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗಿಯೂ ಕೊಡ್ತಾರೋ ಅಥವಾ ಬಜೆಟ್ ನ ಘೋಷಣೆಗಳಿಗೆ ಸೀಮಿತವೋ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕೆ ಈ ನಿರಾಶಾದಾಯಕವಾಗಿ ಹೇಳಿಕೆ ಕೊಡ್ತೀನಿ ಅಂತ ಅಂದ್ರೆ, ಕಳೆದ ಬಾರಿ ನೀವು ಫೇಲ್ ಆಗಿದ್ದೀರಿ ಕೊಡೋದ್ರಲ್ಲಿ. ಫೈನ್, ಮುಂದೊಡ್ದು 2026-27ನೇ ಸಾಲಿನಲ್ಲಿ ಅರಕಲಗೂಡು ತಾಲೂಕು ಮಲ್ಲಿಪಟ್ನ ಯೋಜನೆ, ದುದ್ದ ಮತ್ತು ಶಾಂತಿಗ್ರಾಮ ಕುಡಿಯುವ ನೀರಿನ ಯೋಜನೆ, ಚನ್ನರಾಯಪಟ್ಟಣ ಅಮಾನಿಕೆರೆ ಕುಡಿಯುವ ನೀರಿನ ಯೋಜನೆ, ದುದ್ದ ಮತ್ತೆ ಜಾವಗಲ್ ಹೋಬಳಿಯ 45 ಕೆರೆ ತುಂಬಿಸುವ ಯೋಜನೆ,
ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 124 ಕೆರೆ ತುಂಬಿಸ್ತಕ್ಕಂತ ಯೋಜನೆಗಳನ್ನ ಮುಕ್ತಾಯಗೊಳಿಸೋಕೆ ಅನುಮೋದನೆ ಕೊಡಲಾಗಿದೆ. ಕೆಲಸ ಪ್ರಾರಂಭ ಆಗಿರೋದನ್ನ ಮುಕ್ತಾಯಗೊಳಿಸೋಕೆ ಅನುಮೋದನೆ ಕೊಟ್ಟಿದ್ದಾರೆ. ಸದ್ಯ ಚನ್ನರಾಯಪಟ್ಟಣ ತಾಲೂಕಿನ 18 ಕೆರೆಗಳನ್ನ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ತುಂಬಿಸುವ ಯೋಜನೆ, ಅರಸೀಕೆರೆ ತಾಲೂಕಿನಲ್ಲಿ ಎತ್ತಿನ ಹೊಳೆ ಗುರುತ್ವ ಕಾವಲೆ ಯೋಜನೆ ಅಡಿಯಲ್ಲಿ 9 ಕೆರೆಗಳ ಸುಧಾರಣೆ ಕಾಮಗಾರಿಗಳು, ಹೇಮಾವತಿ ಎಡದಂಡೆ ಕಾಲುವೆಯನ್ನ ಪುನರ್ ನಿರ್ಮಾಣ ಮಾಡ್ತಾರಂತೆ. ಯಾಕೆ ಗೊತ್ತಿಲ್ಲಪ್ಪ. ಹೇಮಾವತಿ ನದಿಯಿಂದ ನಾಗಮಂಗಲ, ಚನ್ನರಾಯಪಟ್ಟಣ ತಾಲೂಕುಗಳ ಕೆರೆಯನ್ನ ತುಂಬಿಸ್ತಕ್ಕಂಥ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಅನುಮೋದನೆ. ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಕೆರೆ ಅಭಿವೃದ್ಧಿ ಕಾಮಗಾರಿ, ಅರಸೀಕೆರೆ ತಾಲೂಕು ಜಾವಗಲ್ ಭಾಗದಲ್ಲಿ 2 ಕಡೆ ಚೆಕ್ ಡ್ಯಾಂ ನಿರ್ಮಾಣ, ಅರಕಲಗೂಡು ತಾಲೂಕಿನ ಕೆಂಚನಕಟ್ಟೆಹಳ್ಳಿಯಲ್ಲಿ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ ನಿರ್ಮಾಣ, ಸಕಲೇಶಪುರ ತಾಲೂಕಿನ ರಾವುತನಹಳ್ಳಿ ಏತ ನೀರಾವರಿ ನಾಲೆ ಆಧುನೀಕರಣ, ಸಕಲೇಶಪುರ ತಾಲೂಕಿನ ಐಗೂರು ಕೆರೆ ಅಭಿವೃದ್ಧಿಗೆ ಉದ್ದೇಶಿಸಲಾಗಿದೆ. ಅರಸೀಕೆರೆ ತಾಲೂಕು ಮಾಯಕೊಂಡದಲ್ಲಿರ್ತಕ್ಕಂಥ ಶ್ರಮಿಕ ವಸತಿ ಶಾಲೆಯನ್ನ ತೆರೆಯೋದಾಗಿ ಸಿಎಂ ಕೂಡ ಹೇಳಿದ್ದಾರೆ. ಇವಕ್ಕೆಲ್ಲ ಅನುಮೋದನೆ ಇವೆಲ್ಲವೂ ಸಿಕ್ಕಿದವೆ, ಆಯ್ತಾ. ಬಟ್ ಹಾಸನಕ್ಕೆ ಏನ್ ಸಿಕ್ತು ದೊಡ್ಡದಾಗಿ ಅಂತ ಅಂದ್ರೆ 200 ಕೋಟಿ ಕೊಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ಹೋದ್ಸಲಿನೂ ಹೇಳಿದ್ದವ್ರು ಕೊಟ್ಟಿಲ್ಲ, ಮತ್ತೊಂದು ಬಜೆಟ್ ಅಲ್ಲಿ ಈ ಘೋಷಣೆ ಮಾಡಿದವರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಪಾಪ ಅವ್ರ ದುಡ್ಡಿಲ್ಲ. ಫೈನ್.